ಎಲ್ರಿಗೂ ನಮಸ್ಕಾರ. ಈ ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲ ಮಾಧ್ಯಮದ ಮಿತ್ರರನ್ನ ಸ್ವಾಗತ ಕೋರ್ತಾ, ಇವತ್ತು ಕಾಂಗ್ರೆಸ್ ರಾಜ್ಯದಲ್ಲೇ ಅಧಿಕಾರಕ್ಕೆ ಬಂದು 1 ವರ್ಷ ಸಂಪೂರ್ಣಗೊಂಡಿದೆ. ಕಳೆದ 1 ವರ್ಷದಿಂದ ಈ ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಗಳು ನಡೀತಾ ಇಲ್ಲ. ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ. ಯಾಕೆಂದರೆ ಹಲವಾರು ಮಾಧ್ಯಮಗಳಲ್ಲಿ ಮತ್ತು ಪ್ರೆಸ್ ಮೀಡಿಯಾದಲ್ಲಿ ಕೂಡ ಬಂದಿದ್ದಾವೆ. ಈ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ತಲುಪಿದೆ ಅಂತೇಳಿ ಒಂದು ಆರ್ಥಿಕ ಶಿಸ್ತನ್ನು ನಿಭಾಯಿಸಬೇಕಾಗಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅನೇಕ ಬಾರಿ ನಾನು ಬಜೆಟನ್ನು ಮಂಡಿಸಿದ್ದೀನಿ ಅನ್ನೋ ಒಂದು ಹೆಮ್ಮೆಯನ್ನು ಪಡ್ಕೊಳ್ತಾರೆ. ಒಳ್ಳೆಯದು. ಆದರೆ ಕಳೆದ 1 ವರ್ಷದಿಂದ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹಣಕಾಸಿನ ಸಚಿವರಾಗಿ ಯಾವ ರೀತಿ ಈ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ತಲುಪಿದೆ ಅಂದರೆ, ಈಗಾಗಲೇ ರಾಜ್ಯಕ್ಕೆ 92,000 ಕೋಟಿ ಸಾಲದ ಹೊರೆಯನ್ನು ನಮ್ಮ ಜನಸಾಮಾನ್ಯರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹೊರಿಸಿರ್ತಕ್ಕಂಥದ್ದು. ಹಾಗೆಯೇ ಯಾವತ್ತೂ ಕೂಡ ಯಾವುದೇ ಕಾನೂನಿನಡಿಯಲ್ಲಿ ಕೂಡ ಯಾವ SCP ಮತ್ತು TSPಗೆ ಮೀಸಲಾಗಿಟ್ಟಂಥ ಹಣವನ್ನು ಯಾವ ಕಾರಣಕ್ಕೂ ಕೂಡ ಬೇರೆ ಉದ್ದೇಶಗಳಿಗೆ ಬಳಸಲಿಕ್ಕೆ ಅವಕಾಶ ಇಲ್ಲ. ಅಂಥದ್ರಲ್ಲಿ ಸುಮಾರು 25,000 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ಈ ಸರ್ಕಾರ ಗುಳುಂ ಮಾಡಿದೆ. ನಿನ್ನೆ ತಾನೇ ನೀವು ನೋಡಿದ್ರಿ, ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಎನ್ನುವ ವಾಲ್ಮೀಕಿ ನಿಗಮದ ಒಬ್ಬ ಅಧಿಕಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಏನು ಹೇಳಿದ್ದಾರೆ? ವಾಲ್ಮೀಕಿ ನಿಗಮಕ್ಕೆ ಮೀಸಲಿಟ್ಟಂಥ 187 ಕೋಟಿ ರೂಪಾಯಿ ಹಣ ಅದು ಅವ್ಯವಹಾರ ಆಗಿದೆ ಅಂತ ಹೇಳಿ ಎಲ್ಲರೂ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾರೆ. ಸಂಪೂರ್ಣವಾದ ವಿವರವನ್ನು ಕೊಟ್ಟಿದ್ದಾರೆ. MD ಅವರು ಇರ್ಬೋದು, ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿರ್ಬೋದು, ಇನ್ನಿತರ ಅಧಿಕಾರಿಗಳು ಎಲ್ಲರ ಮೇಲೂ ಕೂಡ ಅಪವಾದವನ್ನು ಹೊರಿಸಿ ಅವರ ಡೆತ್ ನೋಟ್ ಬರೆದಿಟ್ಟು ಇವತ್ತು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದು ಅಂಗೈಯಲ್ಲಿರ್ತಕ್ಕಂಥ ಕನ್ನಡಿಗೆ, ಆ ಹುಣ್ಣಿಗೆ ಕನ್ನಡಿ ಆಗಬೇಕು. ಮುಂದಿರ್ತಕ್ಕಂಥ ಹುಣ್ಣಿ ಕನ್ನಡಿ ಬೇಕಾ? ಮಕ್ಕಕ್ಕಾಗಿದೆ ಅಂದ್ರೆ ಕನ್ನಡಿ ನೋಡ್ಬೋದು. ಅದು ಅಂಗೈಯಲ್ಲೇ ಇದೆ. ಸ್ಪಷ್ಟವಾಗಿ ಹೇಳಿಕೆ ಡೆತ್ ನೋಟ್ನಲ್ಲಿ ಬರೆದಿದ್ದಾನೆ. ಇಲ್ಲ, COD ತನಿಖೆ ಮಾಡ್ತೀವಿ, ಆಮೇಲೆ ನಿನ್ನೆ 22 ಕೋಟಿ ರೂಪಾಯಿ ವಾಪಸ್ ಬಂತು. ಎಲ್ಲಿ ಬಂತದು? ಎಲ್ಲಿ ಹೋಗಿತ್ತು? ಎಲ್ಲಿಂದ ಬಂತು? ಅಂದರೆ ಎಲ್ಲ ಮಂತ್ರಿಗಳು ಕೂಡ ಈ ಒಂದು ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರದಲ್ಲಿ ಮಂತ್ರಿಗಳು, ಶಾಸಕರು ಲೂಟಿ ಮಾಡಲಿಕ್ಕೆ ನಿಂತಿದ್ದಾರೆ. ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ. ಯಾಕಂದರೆ ಅನೇಕ ಘಟನೆಗಳನ್ನು, ಹುಬ್ಬಳ್ಳಿ ಘಟನೆಗಳಿರ್ಬೋದು, ಇನ್ನೂ ಅನೇಕ ಘಟನೆಗಳಿದ್ದಾವೆ. ಆಡು ಮಗಲೇ ಹೆಣ್ಣು ಮಕ್ಕಳನ್ನು ಚಾಕು ಇರಿದು ಕೊಲೆ ಮಾಡ್ತಕ್ಕಂಥದ್ದು. ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ. ಯಾಕೆಂದರೆ ಮೊನ್ನೆ ಚನ್ನಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ನಡೀತು. ಅದನ್ನು ಕೂಡ ಸಮರ್ಥನೆ ಮಾಡಿಕೊಂಡ್ರು ಈ ಸರ್ಕಾರದವರು. ಆ ಕ್ಷೇತ್ರ ಶಾಸಕರತನ ಇವೆಲ್ಲ ಕಾಮನ್ ನಡೀತಿರ್ತಾವಂತ. ಇಂಥ ಬೇಜವಾಬ್ದಾರಿ ಶಾಸಕರು, ಸರ್ಕಾರ ಇವತ್ತು ಈ ರಾಜ್ಯಕ್ಕೆ ಅನ್ಯಾಯವನ್ನು ಮಾಡ್ತಾ ಇದೆ. ಜೊತೆಗೆ ಜನರ ಜೊತೆ ಚೆಲ್ಲಾಟ ಮಾಡ್ತಾ ಇದೆ. ಯಾಕಂದ್ರೆ ಈಗಿದು ಸಾಲ ಮಾಡಿರ್ತಕ್ಕಂಥದ್ದು ಯಾರ ಮೇಲೆ ಹೊರೆ? ಜನಸಾಮಾನ್ಯರ ಮೇಲೆ ಹೊರೆ. ಎಲ್ಲನೂ ಕೂಡ ಕರೆಂಟ್ ಬಿಲ್ ಹೆಚ್ಚು ಮಾಡಿದರು, ನೋಂದಣಿ ಶುಲ್ಕ ಹೆಚ್ಚು ಮಾಡಿದರು, ಆಮೇಲೆ ನಗರಸಭೆ ಪುರಸಭೆಯಲ್ಲಿ ಗರ್ಪಟ್ಟಿ ಹೆಚ್ಚು ಮಾಡಿದರು, ನೀರಿನ ಕರ ಹೆಚ್ಚು ಮಾಡಿದರು. ಹೀಗೆ ಎಲ್ಲದನ್ನೂ ದುಬಾರಿ ಮಾಡಿ ಇವತ್ತು ಜನಸಾಮಾನ್ಯರು ಜೀವನದ ಜೊತೆ
ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಈ ಸರ್ಕಾರಕ್ಕೆ ಇವತ್ತು ಜನ ಅರ್ಥ ಮಾಡ್ಕೊಳ್ಬೇಕು. ಮತದಾರರನ್ನ ನಮಗೆ ಬಂದಂಥ ಮತದಾರ ಪಟ್ಟಿಯಲ್ಲಿ ಅವರ ಹೆಸರಿತ್ತು, ಮೊದಲು ಕಳಿಸಿರ್ತಾರೆ. ಆಮೇಲೆ ಕೊನೆಗೆ ಲಾಸ್ಟ್ಗೆ ಚುನಾವಣೆಯ ಒಂದು ವಾರ ಪೂರ್ವದಲ್ಲಿ ಮತ್ತೊಂದು ಹೊಸ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ, ಮತದಾರ ಪಟ್ಟಿ. ಆ ಮತದಾರ ಪಟ್ಟಿಯಲ್ಲಿ ಈ ಕ್ಷೇತ್ರದಲ್ಲಿ ಅನೇಕ, ಮತ್ತು ಇಲ್ಕನಗರದಲ್ಲಿರ್ಬೋದು, ಕ್ಷೇತ್ರದಲ್ಲಿರ್ಬೋದು, ಅನೇಕ ಕಡೆ ಇದ್ದಂಥ ಜೀವಂತ ಇದ್ದಂಥ ಮತದಾರರನ್ನು ಡಿಲೀಟ್ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ BJP ಅವ್ರನ್ನ ಟಾರ್ಗೆಟ್ ಮಾಡಿ ಡಿಲೀಟ್ ಮಾಡಿದ್ದಾರೆ. ಆದ್ದರಿಂದ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ ಮುಖಾಂತರ ಕಂಪ್ಲೇಂಟ್ ಕೊಟ್ಟಾಗಿದೆ. ಎನ್ಕ್ವೈರಿ ಮಾಡಲಿಕ್ಕೆ ಹೇಳಿತ್ತು. ಎನ್ಕ್ವೈರಿ ಮಾಡಿ ಶಿಸ್ತು ಕ್ರಮ ತಗೊಳ್ತೀವಿ ಅಂತ ಹೇಳಿದರು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೀನಿ, ಆದಷ್ಟು ಬೇಗ ಎಲ್ಲೆಲ್ಲಿ ಈ ರೀತಿಯ ಮತದಾರ ಪಟ್ಟಿಯಲ್ಲಿ ಹೆಸರನ್ನು ತೆಗೆದುಹಾಕಿದ್ದಾರೆ ಅಲ್ಲಿ ಸಂಪೂರ್ಣ ಎನ್ಕ್ವೈರಿ ಮಾಡಿ ಅವ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕನ್ನೋ ಒತ್ತಾಯವನ್ನು ಈ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ. ಹೆಚ್ಚು ಸೀಟು ನಮಗೆ ಬರಲಿಲ್ಲ ಅಂದ್ರೆ ನಮ್ಮ ಸ್ಥಾನಗಳು ಹೋಗ್ತವೆ ಅಂಥೇಳಿ ಇಬ್ಬರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದರಲ್ಲೇ ತಣ್ಣೀರಾಗಿದ್ದಾರೆ. ಈ ರಾಜ್ಯದ ಅಭಿವೃದ್ಧಿ ಕಡೆ, ರೈತರ ಕಡೆ ಅಥವಾ ಬಡವರ ಕಡೆ ಗಮನ ಕೊಡ್ತಾ ಇಲ್ಲ. ಅವ್ರದ್ದೇನು ವಿಚಾರ ಅಂದ್ರೆ ಒಂದೇ ಒಂದು, ನಾವು ನಾಳೆ ಇಲ್ಲಿ MP ಸೀಟ್ ಹೆಚ್ಚಿಗೆ ಗೆಲ್ಲದೆ ಇದ್ರೆ ನನ್ನ ಮುಖ್ಯಮಂತ್ರಿ ಸ್ಥಾನ ಹೋಗುತ್ತಾ, ನನ್ನ KPCC ಅಧ್ಯಕ್ಷ ಸ್ಥಾನ ಹೋಗುತ್ತಾ ಅನ್ನೋ ಚಿಂತನೆಯಲ್ಲಿ ಇದ್ದಾರೆ ಹೊರತಾಗಿ, ಅಧಿಕಾರದ ಕುರ್ಚಿಗೆ ಅಂಟಿಕೊಂಡು ಕೂತಿದ್ದಾರೆ ಹೊರತಾಗಿ, ಅದರ ಚಿಂತನೆಯಲ್ಲಿ ಇದ್ದಾರೆ ಹೊರತಾಗಿ ಈ ರಾಜ್ಯದ ಜನತೆಯ, ರೈತರ, ಬಡವರ, ದೀನದಲಿತರ ಚಿಂತನೆ ಅವರಿಗಿಲ್ಲ. ಯಾಕಂದ್ರೆ ಇವತ್ತು 25,000 ಕೋಟಿಗೂ ಹೆಚ್ಚು SCPTSP ಹಣ ಇವರು ಉಳುವು ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕೊಡ್ರಿ, ಅವ್ರು ಎಲ್ಲಿದ್ದಾರೆ ಅಂತ. ಈಗ 157 ಕೋಟಿವರೆಗೆ ಬಂತಾರೆ. ಹೀಗೆ ಅನೇಕ ಇನ್ನೂ ಏನೇನೋ ಕರ್ಮಕಾಂಡಗಳಿದ್ದಾವೆ, ಬರ್ತಾವೆ ನಿಧಾನಾಗಿ, ಮತ್ತು ಒಂದೊಂದು ಹೊರಗಡೆ ಬರ್ತಾವೆ. ಅವರಿಗೆ ಚಿಂತನೆ ಇರತಕ್ಕಂಥದ್ದು ರೈತರಿಗೆ ಬೀಜ ಕೊಡಿಸ್ಬೇಕು, ಗೊಬ್ಬರ ಕೊಡಿಸ್ಬೇಕು ಅಂತೇನಿಲ್ಲ. ಅವ್ರ ವಿಚಾರ ಇರ್ತಕ್ಕಂಥದ್ದು, ಚಿಂತನೆ ಇರ್ತಕ್ಕಂಥದ್ದು ಇಲ್ಲಿ ಎಷ್ಟು ಸೀಟು ಹೆಚ್ಚಿಗೆ ಗೆಲ್ತಿದ್ರೆ ನಮ್ಗೆ ಕುರ್ಚಿ ಭದ್ರಾಗ್ತವ, ಆ ಚಿಂತನೆಯಲ್ಲಿ ಇದ್ದಾರೆ ವಿನಃ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ, ರೈತರ ಕಾಳಜಿ ಬಗ್ಗೆ ಆ ಕಾಳಜಿ ಅವ್ರಿಗೆ ಇಲ್ಲವೇ ಇಲ್ಲ. ಆದ್ರಿಂದಲೇ ಈಗ 60% ಇನ್ನೂ ಇರುತ್ತೆ, ಡಬಲ್ ಆಗುತ್ತೆ. ಇನ್ನು 60% ಯಾಕೆ, ಇನ್ನೂ ಡಬಲ್ ಆಗುತ್ತೆ. ಈಗ ಎಲ್ಲ ಕಡೆ ಸಂಪೂರ್ಣವಾಗಿ ಮಳೆ ಆಗ್ತದೆ, ಬಿತ್ತನೆ ಬೀಜ ಮತ್ತು ಗೊಬ್ಬರಕ್ಕೆ ಡಿಮ್ಯಾಂಡ್ ಹೆಚ್ಚಾಗ್ತದೆ. ಡಿಮ್ಯಾಂಡ್ ಹೆಚ್ಚಾದಾಗ ಸ್ವಾಭಾವಿಕವಾಗಿ ಕೊರತೆ ಉಂಟಾಗ್ತದೆ. ಕೊರತೆ ಆದಾಗ ಅದನ್ನು ಡಬಲ್ ಮಾಡ್ತಾರೆ. ಒಂದು ಇದ್ದಿದ್ದು 2 ಮಾಡ್ತಾರೆ, 2 ಇದ್ದಿದ್ದು 4 ಮಾಡ್ತಾರೆ. ಈ ರೀತಿಯ ಆಡಳಿತ ವ್ಯವಸ್ಥೆ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಅವ್ರದ್ದೊಂದೇ ಡೆಲ್ಲಿ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವ ರೀತಿ ಸಂತೃಪ್ತವಾಗಿಡಬೇಕು ಅಷ್ಟಿಟ್ಟರೆ ಸಾಕು ಅವರಿಗೆ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಯೋಜನೆಯೂ ಇಲ್ಲ, ಯೋಜನೆಗಳು ಇಲ್ಲ. ಅವ್ರ ಚಿಂತನೆ ಇರ್ತಕ್ಕಂಥದ್ದು ಒಂದೇ ಒಂದು, ಕೇವಲ ಕುರ್ಚಿಯನ್ನು ಭದ್ರ ಮಾಡಿಕೊಡ್ತಕ್ಕಂಥ. MP ಸೀಟ್ ಹೆಚ್ಚಿಗೆ ಬಂದರೆ ನಮ್ಮ ಕುರ್ಚಿ ಉಳಿತಾವ, ಇಲ್ಲಾಂದ್ರೆ ಹೋಗ್ತಾವ, ಇಬ್ಬರು ಮನೆಗೆ ಹೋಗ್ಬೇಕಾಗತ್ತಾ. ಈ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಬೇಕಂತ ಸಿದ್ದರಾಮಯ್ಯನವರು ಆ ಕುರ್ಚಿ ಕಸೋಬೇಕಂತೇಳಿ DK ಶಿವಕುಮಾರ್, ಹೀಗೆ ಶೀತಲ ಸಮರ ಒಳಗೊಳಗೆ ನಡೆದದು. ಅದು ಈ ಚುನಾವಣೆ ನಂತರ ಎಲ್ಲ ಹೊರಗೆ ಬರ್ತಾವೆ. ಲೋಕಸಭೆ ಚುನಾವಣೆ, ನಮ್ಮ ಲೋಕಸಭಾ ಚುನಾವಣೆ ಬಾಗಲಕೋಟೆಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಚನ್ನಗಿರಿ ಪೊಲೀಸ್ ಸ್ಟೇಷನ್ ಮೇಲೆ. ಅದನ್ನು ನಾನು ಖಂಡಿಸ್ತೇನೆ. ಯಾರು ತಪ್ಪಿಸ್ತಾರೆ ಅವ್ರನ್ನ ಬಂಧಿಸಬೇಕು, ಅವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಈ ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ. ಈ ಕ್ಷೇತ್ರದಲ್ಲಿ, ಈ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿ ಇಲ್ಲಿವರೆಗೆ ಯಾವುದೇ ಒಂದು ಕೆಲಸ ನಡೆದಿಲ್ಲ. ಕರಡಿ ಹತ್ರ ಬ್ರಿಡ್ಜ್ ನಡೀತಾ ಇತ್ತು, ಅದನ್ನು 6 ತಿಂಗಳು 7 ತಿಂಗಳು ನಿಲ್ಲಿಸಿದ್ರು.
ಯಾಕೆ ನಿಲ್ಲಿಸಿದ್ರು? ಅದರ ಹಿಂದಿನ ಮರ್ಮ ಎಲ್ಲರಿಗೂ ಗೊತ್ತಲ್ಲ. ಈ ಕ್ಷೇತ್ರದಲ್ಲಿ ಮೊದಲ ಕಾಂಚಾಣಂ ಕಾರ್ಯಸಿದ್ಧಿ ಅದು ಮುಟ್ಟಿದ ನಂತರನ, ಕಮಿಷನ್ ಮುಟ್ಟಿದ ನಂತರನ ಮುಂದೆ ಕೆಲಸ ಶುರು ಆಗಬೇಕು. ಇಲ್ಲಾಂದ್ರೆ ಇಲ್ಲ. ಶುರು ಮಾಡೋ ಮುಂದೆ ಒಂದಂತೆ ಶುರು ಆಗಿ ಮುಗಿದ ನಂತರ ಅವ್ರು ಬಿಲ್ ತಗೋಬೇಕಾದ್ರೆ ಮತ್ತೆ ಇನ್ನೊಂದಂತೆ. ಈ ರೀತಿಯ ಕಾರ್ಯಪ್ರವೃತ್ತಿ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಶಾಸಕರು ಮಾಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಸರ್ಕಾರ ಇವತ್ತು ಇಲ್ಲಿವರೆಗೂ ಕ್ಷೇತ್ರದಲ್ಲಿ ಹುಣಗೂರು ಮತಕ್ಷೇತ್ರದಲ್ಲಿರಲಿ, ಬಾಗಲಕೋಟೆ ಜಿಲ್ಲೆಯಲ್ಲಿರಲಿ, ಕರ್ನಾಟಕ ರಾಜ್ಯದಲ್ಲಿರಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಅಂದರೆ ಯಾವತ್ತೂ ಎಲ್ಲ ಬಜೆಟಿನ 25% ಮಿನಿಮಮ್ 25% ಅಸೆಟ್ ಕ್ರಿಯೇಟ್ ಮಾಡಲಿಕ್ಕೆ ಮೀಸಲಿಡಬೇಕು. ಒಂದು ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಬಜೆಟ್ನ 25% ಕನಿಷ್ಠ ಅಸೆಟ್ ಕ್ರಿಯೇಟ್ ಮಾಡಲಿಕ್ಕೆ, ಅಂದರೆ ಆಸ್ತಿಯನ್ನು ಮಾಡಲಿಕ್ಕೆ. ಆಸ್ತಿ ಅಂದರೆ ಏನು? ರಸ್ತೆಗಳು ಮಾಡ್ತಕ್ಕಂಥದ್ದು, ಡ್ಯಾಮ್ಗಳನ್ನು ಮಾಡ್ತಕ್ಕಂಥದ್ದು, ಕೆರೆಗಳನ್ನು ಮಾಡ್ತಕ್ಕಂಥದ್ದು, ಆಸ್ಪತ್ರೆ ಇರ್ಬೋದು, ಕಾಲೇಜುಗಳಿರ್ಬೋದು, ಶಾಲಾ ಕೊಠಡಿಗಳಿರ್ಬೋದು, ಈ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕುಡಿಯೋ ನೀರಿನ ಯೋಜನೆಗಳನ್ನಿರ್ಬೋದು, ಹೀಗೆ ಅನೇಕ ಯೋಜನೆಗಳನ್ನು ಮಾಡ್ತಕ್ಕಂಥದ್ದು ಮಾಡಬೇಕು. ಅದು ಯಾವುದು ಮಾಡಿಲ್ಲ. SCP TSP ಇಟ್ಟಂತ ಹಣ ಗುಳು ಮಾಡಿದೆ. ಇವತ್ತು ಈಗಾಗಲೇ ಹೊರಗೆ ಬಂದಿದೆ, ಒಂದೊಂದು ಬರ್ತವೆ. ಇನ್ಮೇಲೆ 187 ಕೋಟಿ ರೂಪಾಯಿ ಗುಳುಮಾಗಿದೆ ಅಂತೇಳಿ ಅಧಿಕಾರಿ ಏನು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಅಂದರೆ ಈ ಸರ್ಕಾರದ ಮರ್ಮ ಇವತ್ತು ಸಾರ್ವಜನಿಕವಾಗಿ ಜಗಜ್ಜಾಹೀರಾಗಿದೆ. ಈ ಒಂದು ಸರ್ಕಾರಕ್ಕೆ ನಾನು ಧಿಕ್ಕಾರವನ್ನು ಹೇಳಿಕ್ಕೆ ಬಯಸ್ತೇನೆ. ಧನ್ಯವಾದ. ಗ್ಯಾರಂಟಿಗಳು ಅಂತ ಹೇಳಿಕೊಂಡು ಇವತ್ತು ರಾಜ್ಯವನ್ನು ಅಭಿವೃದ್ಧಿಯ ಶೂನ್ಯವಾಗಿ ಮಾಡಿರ್ತಕ್ಕಂಥದ್ದು. ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ದಿವಸ ಬಂದಿತ್ತು, ತಾವು ಓದಿರ್ಬೋದು, ಆರ್ಥಿಕ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಅಂತೇಳಿ. ಆ ಕಾರಣದಿಂದ ಕಳೆದ ಬಾರಿ ಏನು ತೆರಿಗೆ ಸಂಗ್ರಹ ಆಗಬೇಕಾಗಿತ್ತು, ಸುಮಾರು 25-30 ಸಾವಿರ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಕಡಿಮೆ ಆಯಿತು. ನಮ್ಮ ಬೊಮ್ಮಾಯಿಯವರು ಏನು ಬಜೆಟ್ ಮಂಡನೆ ಮಾಡಿದ್ವಿ ನಮ್ಮ ಸರ್ಕಾರ, ಅಷ್ಟೇ ಆಗಿರೋದು. ಆದರೆ ಸಿದ್ದರಾಮಯ್ಯನವರು ತಮ್ಮ ಸರ್ಕಾರ ಬಂದಗಳಿಗೆ ಅದನ್ನು ಹೆಚ್ಚು ಮಾಡಿ, ಅಂದರೆ ಹೆಚ್ಚು ಮಾಡಿದ್ದು ಯಾತಕ್ಕಾಗಿ ಅಂದರೆ ಸಾಲ ಎಷ್ಟು ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ನಾವು ಬಜೆಟ್ ಹೆಚ್ಚು ಮಾಡಿದ್ರೆ ಸಾಲ ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದರ 25% ಸಾಲ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹೀಗಾಗಿ ಇವತ್ತು 82,000 ಕೋಟಿ ರೂಪಾಯಿ ಮಾಡತಕ್ಕಂಥ 92,000 ಕೋಟಿ ಮಾಡಿದ್ದಾರೆ. ಇರಲಿ, ಈಗ ಸಾಲ ಮಾಡಿ ಜನರ ಮೇಲೆ ಹೊರೆ ಇಳಿಸಿದ್ದಾರೆ. ಮತ್ತು ರಾಜ್ಯದಲ್ಲಿ ಶಿಕ್ಷಕರ ಕೊರತೆ, ಸುಮಾರು 40,000 ಶಿಕ್ಷಕರ ಕೊರತೆ ಇದೆ. ಈಗಾಗಲೇ ಶಾಲೆಗಳು ಪ್ರಾರಂಭ. ಮಾತಂತೆ ನೀವು ಯಾಕೆ ಮಾಡಲಿಲ್ಲ? ಈಗ ನೀವು ಬಂದಿರಲ್ಲ, ಯಾಕೆ ಮಾಡಲಿಲ್ಲ? ಈಗ ಬಂದು 1 ವರ್ಷ ಆಯ್ತಲ್ಲ. ಶಿಕ್ಷಕರ ನೇಮಕಾತಿ 1 ವರ್ಷದ ಅವಧಿಯಲ್ಲಿ ಮಾಡ್ಬೋದಾಗಿತ್ತಲ್ಲ. ಯಾಕಂದ್ರೆ ನಿಮ್ಮ ಹತ್ರ ದುಡ್ಡನ್ನೇ ಇಲ್ಲ ಮಾಡಲಿಕ್ಕೆ, ಹಣನೇ ಇಲ್ಲ. ಸುಮ್ಮನೆ ಹೇಳೋದು, ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಜನರಿಗೆ ಹೇಳೋದು. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಗಿಟ್ಟಿಸ್ಕೊಳ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಸರ್ಕಾರ ಕೆಲಸ ಮಾಡಿದೆ ಹೊರತಾಗಿ ಈ ರಾಜ್ಯದ ಅಭಿವೃದ್ಧಿ, ಜನರ ಅಭಿವೃದ್ಧಿ ಮಾಡತಕ್ಕಂಥ ಯಾವುದೇ ಒಂದು ಯೋಚನೆ ಈ ಸರ್ಕಾರಕ್ಕೆ, ಈ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಅನ್ನೋ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿ ಬಯಸ್ತೇನೆ. ಆಮೇಲೆ ಇವತ್ತೇನಾಗಿದೆ ಇಲ್ಲಿ ನೋಡಿ, ಈ ಕ್ಷೇತ್ರದಲ್ಲಿ ಆ ಮಲಪ್ರಭಾ ಮತ್ತು ಕೃಷ್ಣಾ ನದಿಯಲ್ಲಿ ಹಾಡುವಾಗಲೇ ದಿನದ 24 ಗಂಟೆ ಕೂಡ ಮರಳು ಲೂಟಿ ನಡೀತಾ ಇದೆ. ಅದರ ಜೊತೆಗೆ ಯಾವ ನವಿಲು ತೀರ್ಥದಿಂದ ನೀರನ್ನು ಬಿಟ್ಟರೆ ಅದನ್ನು ಎಲ್ಲಿಗೆ ನಿಲ್ಲಿಸಿದ್ರು? ಕಮ್ತಿಗೆ ಮಾತ್ರ ನಿಲ್ಲಿಸಿದ್ರು. ಕಮ್ತಿವರೆಗೆ ಬಂತು. ಆಮೇಲೆ ಮುಂದೆ ಕೊಡಲಿಲ್ಲ. ಹೆಚ್ಚಾದ ನೀರು ಅಷ್ಟೇ ಬಂತ. ಮುಂದೆ ಅಲ್ಲಿಗೆ ಯಾಕೆ ಕೊಡಲಿಲ್ಲ? ಈ ನಮ್ಮ ಅವಧಿಯಲ್ಲಿ ನಿರ್ಮಾಣವಾದಂಥ ಚಿಕ್ಕಮಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜು, ಕೈರೋಡಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜು, ಹಡಗಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಪ್ರತಿ ವರ್ಷ ನಾವು ನೀರು ತುಂಬಿಸ್ತಿದ್ವಿ. ಎಲ್ಲಿವರೆಗೂ? ಕೂಡಲ ಸಂಗಮದವರೆಗೂ ಬೇಸಿಗೆ ಕಾಲದಲ್ಲಿ ನವಿಲು ತೀರ್ಥದಿಂದ 1 TMC ನೀರನ್ನು ಬಿಡಿಸಿ ಸಂಪೂರ್ಣ ಅಲ್ಲಿ ಮುಟ್ಟಿದ ನಂತರ ಬಂದ್ ಮಾಡಿಸ್ತಿದ್ವಿ. ಅಲ್ಲೇ ಕಮ್ತಿಗೆ ಕಟ್ಟಾಗಬೇಕು. ಇಲ್ಲಿ ಯಾಕಂತಂದ್ರೆ ಮುಂದೆ ಕೆಳಗೆ ಕೈರವಾಡಿಗೆ ಕೆಳಗಡೆ ಅವರ ತಮ್ಮ ದೇವಾನಂದ ಕಾಶ್ಯಪ್ನವರು ಅಲ್ಲಿ ಮರಳಿನ ಪಾಯಿಂಟನ್ನು, ಅಂದರೆ ಮರಳಿನ ಪಾಯಿಂಟ್ ಇರೋದು ಒಂದು ಕಡೆ,
ಮಧ್ಯದಲ್ಲಿ, ನದಿಯ ಮಧ್ಯದಲ್ಲೇ ಇವತ್ತು ಹಾಡು ಹೋಗಲೇ ಮರಳನ್ನು ಲುಟ್ಟಿ ಮಾಡ್ತಾರೆ. ಆ ಮರಳು ಲುಟ್ಟಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅಲ್ಲಿ ನೀರು ಬಂದರೆ ಅದು ನಿಲ್ಲುತ್ತೆ. ಯಾಕಂದರೆ ಬೇಸಿಗೆಗೆ ತೆಗಿಬೇಕಲ್ಲ, ನೀರು ಬಂದರೆ ಆಗಲ್ಲ. ನಾಳೆ ಮಳೆಗಾಲ ಬಂತು, ಈಗ ಮಳೆ ಬಂದರೆ ಹೊಳಿ ಬಂತು ಅಂತಂದ್ರೆ ಅದು ಮಾಡೋಕ್ಕಾಗಲ್ಲ. ಸಾಧ್ಯ ಎಷ್ಟು ಸಾಧ್ಯ ಅಷ್ಟು ಈಗಲೇ ಅದು ಲೂಟಿ ಮಾಡಿಕೊಂಡು ತುಂಬ್ಕೊಂಡು ಹೋಗಿಬಿಡೋದು. ಅಷ್ಟೊತ್ತಿ ಮಳೆ ಬಂತಂದ್ರೆ ಆಯ್ತು, ಅದು ನೀರಿದೆ ಅಂತ ಹೇಳ್ಕೊಂಬಿಡೋದು. ಅಂದರೆ ಎಡಬಲದಲ್ಲಿರ್ತಕ್ಕಂಥ ರೈತರ ಕಬ್ಬು ಮತ್ತು ಇನ್ನಿತರ ಬೆಳೆಗಳಿಗೆ ನೀರಿಲ್ಲದೇನೆ ಒಣಗಿ ಹೋಗಿದ್ದಾವೆ. ಏನೋ ದೇವರು ಅನುಕರಣೆ ತೋರಿಸಿದ್ರೆ ಒಂದಿಷ್ಟು ಮಳೆ ಆದ್ರೆ ಅವು ಬಂತು, ಆ ಬೆಳೆ ಉಳಿಬೋದು ಹೊರತಾಗಿ. ಆಗಲೇ ನಾವು ಹೋದಾಗನೇ ಎಲೆಕ್ಷನ್ಗೆ ಹೋದಾಗ ನೋಡಿದಾಗ ಅವರೆಲ್ಲ ರೈತರು ಕೂಡ ಗುಡಾಡ್ತಾ ಇದ್ದಾರೆ, ನಮ್ಮ ಬೆಳೆ ಒಣಗ್ತಾ ಇದ್ದಾವೆ ನೋಡ್ರಿ ಇಲ್ಲಿ ಒಣಗಿದೆ ಅಂತೇಳಿ. ಈ ರೀತಿಯ ಪರಿಸ್ಥಿತಿ ಈ ತಾಲೂಕಿನಲ್ಲಿ. ನಗರಸಭೆ ವಾಣಿಜ್ಯ ಮಳಿಗೆಗಳಿಗೆ ತೆರಿಗೆ ಅದು ಬಾಡಿಗೆ ವಸೂಲಿಗೆ ನಗರಸಭೆಯವರು ಹೋದ್ರ ಶಾಸಕರು ಹೇಳಿದ್ರೆ ಕಟ್ತೀವಿ ಅಂತೇಳಿ, ಅಂದ್ರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮತ್ತು ಶಾಸಕರ ಹಿಂಬಾಲಕರು ಹೇಳ್ತಕ್ಕಂಥದ್ದು ಯಾವ ಮಟ್ಟಿಗೆ ಸರಿ, ಅಂದ್ರೆ ಯಾವ ರೀತಿ ಆಡಳಿತ ಇದೆ ಅಂದ್ರೆ ಕಟ್ಟೋದು ಬೇಡದಂಗ ಅಂತ. ಶಾಸಕರು ಹೇಳಿ ಕಟ್ತದೆ, ಶಾಸಕರು ತೆರಿಗೆ ವಸೂಲಿದಾಗ ಅಂದ್ರೆ ಅವ್ರ ಮನೆಗೆ ವಸೂಲು ಮಾಡ್ತಾರೆ. ಶಾಸಕರು ಹೇಳಿ ಕಟ್ತದೆ, ಯಾರಿಗೆ ಕಟ್ತಾರೆ? ಬಾಡಿಗೆ ಕಟ್ಟೋರು ಕಟ್ಟಲೇಬೇಕಲ್ಲ. ಅಂತ ಒಂದು ಸ್ಥಿತಿ ಇಲ್ಲಿ ಯಾವ ನಗರಸಭೆಯವರು ಎಲ್ಲಿ ಹೋಗಂಗಿಲ್ಲ, ಏನು ಮಾತಾಡಂಗಿಲ್ಲ. ಇಲ್ಲ ಅದು ಹೇಳ್ತಾರೆ. ಭಾಳ ವರ್ಷದಿಂದ ಐತಿ ಕಂಪ್ಲೇಂಟ್ ಮಾಡಲಾಗಿ ತಾವು ಬೇಕಾದವ್ರು ಇದ್ರಂದ್ರೆ ಅವ್ರದ್ದು ಟ್ಯಾಕ್ಸು ಮನಿತನ ಹೋಗಲ್ಲ, ಅವ್ರ ನೋಟಿಸ್ ಪಾಸಲ್ಲ. ತಮ್ಗೆ ಅವರು ವಿರೋಧಿಗಳಿದ್ರಪ್ಪ ಅಂತಂದ್ರೆ ಅವ್ರು ಮನಿತನ ಹೋಗಿ ಅವ್ರ ನೋಟಿಸ್ 10 ಸಲ ಕೊಟ್ಟು ಕಟ್ಟಬೇಕಂತ ಫೋರ್ಸ್ ಮಾಡ್ತಾರೆ. ಅಲ್ಲ, ನಮ್ಮ ಅವಧಿಯಲ್ಲಿ ಅದು ಮಾಡಕ್ಕೆ ನಾವು ಅವಕಾಶ ಯಾರಿಗೂ ಕೊಟ್ಟಿಲ್ಲ. ನಮ್ಮ ಹೆಸರು ಹೇಳಿಕೆ ಯಾರು ನಾನು ಕಟ್ಟಲ್ಲ ಶಾಸಕರು ಹೇಳಿದ್ರು ಅಂತೇಳಿ ಅಲ್ಲಿ ಇರ್ಬೋದು. ಹೇಳೋದೇನಂದ್ರೆ ನಮ್ಮ ಅವಧಿಯಲ್ಲೂ ಕೂಡ ಯಾರು ಕೂಡ ನಮ್ಮ ಹೆಸರು ಹೇಳಿ ನಾನು ಕಟ್ಟೋದಲ್ಲ ಶಾಸಕರು ಹೇಳಿದ್ದೆ ಹೇಳಸಂತ ಯಾರು ಹೇಳಿ. ನಿಮ್ಮ ಅವಧಿಯಲ್ಲಿ ನೀವು ಹೇಳಲಿಕ್ಕಿಲ್ಲ ಸರ್, ಅಧಿಕಾರಿಗಳು ಆ ಕೆಲಸ ಮಾಡ್ಯಾರ. ಯಾವ ಥರ ಕಟ್ಟಲ್ಲ ಅಧಿಕಾರಿಗಳು ಆ ರೀತಿ ಏನು ಮಾಡ್ಯಾರೋ ಅದು ಸರಿ ಆಮದ್ ಬೇರೆ. ಆದರೆ ನಾವು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ನಮ್ಮ ಹೆಸರು ಹೇಳ್ಕೊಂಡು ನೀವು ಟ್ಯಾಕ್ಸ್ ಕಟ್ಕೊಂಡು